ಸಂಪ್ರಿಯ ಚಾನಲ್ಗೆ ಸ್ವಾಗತ. ಮಕ್ಕಳಿಗಾಗಿ ಒಂದು ಪುಟ್ಟ ಕತೆ. ಇದು ಕತೆ ಹೆಸರು ನಾನು ನಂತರದಲ್ಲಿ ತಿಳಿಸ್ತೀನಿ. ಒಂದು ದಿನ ಒಬ್ಬ ಪುಟ್ಟ ಹುಡುಗ ಹತ್ರ ಒಂದು ಪುಟ್ಟದಾದ ಅತಿ ಚಂದವಾದ ಒಂದು ಬಾಕ್ಸ್ ಇತ್ತು. ಆ ಬಾಕ್ಸ್ನಲ್ಲಿ ಆ ಹುಡುಗ ಏನಾದರೂ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದ. ಆವಾಗ ಅವನ ಹತ್ರ ಇದ್ದಿದ್ದು ಎರಡೇ ವಸ್ತುಗಳು. ಅದು ಅವನಿಗೆ ಶಾಲೆಗೆ ಉಪಯೋಗ ಆಗುವಂತಹ ವಸ್ತುಗಳು. ಅವನೇನು ಮಾಡ್ದ, ಅವನ ಹತ್ರ ಇರುವಂತಹ ಪೆನ್ಸಿಲ್ ಮತ್ತು ರಬ್ಬರ್ ಎರಡನ್ನೂ ಆ ಬಾಕ್ಸ್ ಒಳಗಡೆ ಹಾಕ್ದ. ಡೈಲಿ ಸ್ಕೂಲಿಗೆ ತೊಗೊಂಡು ಹೋಗ್ತಿದ್ದ, ವಾಪಸ್ ತೊಗೊಂಡು ಬರ್ತಿದ್ದ. ಹೀಗೆ ನಡೀತಾ ಇತ್ತು. ಸ್ವಲ್ಪ ಸಮಯದ ನಂತರ ಪೆನ್ಸಿಲ್ ಮತ್ತು ರಬ್ಬರು ಒಂದೇ ಬಾಕ್ಸಲ್ಲಿ ಇರೋದಕ್ಕೂ ಅಥವಾ ಅವರಿಬ್ಬರಿಗೂ ಹೊಂದಾಣಿಕೆ ಆಗೋದಕ್ಕೂ ಅವರಿಬ್ಬರು ಒಳ್ಳೆ ಸ್ನೇಹಿತರಾದರು, ಉತ್ತಮವಾದ ಸ್ನೇಹಿತರಾದರು. ಪೆನ್ಸಿಲ್ ಪ್ರತಿದಿನ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡಿತ್ತು. ರಬ್ಬರ್ ತಪ್ಪಾಗಿದ್ದನ್ನು, ಅಂಕುಡೊಂಕು ಆಗಿರೋದನ್ನು, ಚೆಂದ ಕಾಣಿಸ್ದೇ ಇರೋ ಅಕ್ಷರಗಳನ್ನು, ಚೆಂದ ಕಾಣಿಸ್ದೇ ಇರೋ ಒಂದು ಡ್ರಾಯಿಂಗ್ಸ್ನ, ಚಿತ್ರಪಟಗಳನ್ನು ಅಳಿಸಿ ಪೆನ್ಸಿಲ್ಗೆ ಬರೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಹೀಗಿರಬೇಕಾದ್ರೆ ಒಂದು ದಿನ ಪೆನ್ಸಿಲ್ ಕೇಳ್ತು, ರಬ್ಬರ್, ನೀನು ನನ್ನ ಎಲ್ಲ ತಪ್ಪುಗಳನ್ನು ಅಳಿಸ್ತೀಯ, ಎಲ್ಲ ಅಂಕುಡೊಂಕು ಬರೆದಿರೋ ಅಕ್ಷರಗಳನ್ನು ಅಳಿಸ್ತೀಯ, ಅಂಕಿಗಳು ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ಅಳಿಸ್ತೀಯ, ಯಾವುದಾದ್ರೂ ಒಂದು ಚಿತ್ರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಆ ಭಾಗವನ್ನು ಅಳಿಸಿ ನನಗೆ ಹೊಸದೊಂದು ಬರೆಯೋಕ್ಕೆ, ಹೊಸ ರೂಪವನ್ನು ಕೊಡೋಕ್ಕೆ ನನಗೆ ಅನುಕೂಲ ಮಾಡಿಕೊಡ್ತೀಯಾ ಅಲ್ವಾ? ನಿನಗೆ ಬೇಜಾರಾಗಲ್ವಾ? ನೀನು ಎಷ್ಟು ಚೆಂದ ಇದೆಯಾ, ಬಣ್ಣಗಳಲ್ಲಿದೆಯಾ. ನನ್ನ ಹತ್ರನೂ ಬಣ್ಣಗಳಿವೆ, ಆದರೆ ನಿನ್ನ ಹತ್ರನೂ ಬಣ್ಣಗಳಿವೆ, ಇಬ್ಬರ ಹತ್ರನೂ ಬಣ್ಣಗಳಿವೆ. ಆದರೆ ನೀನು ನಿನ್ನ ಶರೀರವನ್ನು ಚಿಕ್ಕದಾಗಿಸಿಕೊಂಡು ನನ್ನ ತಪ್ಪುಗಳನ್ನೆಲ್ಲ ಅಳಿಸಿ ನನಗೆ ಹೊಸದೊಂದು ಬದುಕನ್ನು ಕೊಡ್ತೀಯ, ಹೊಸದಾಗಿ ಬರೆಯಲು ಪ್ರೇರಣೆ ಕೊಡ್ತೀಯ. ನಿನಗನ್ಸಲ್ವಾ ನಿನ್ನ ಶರೀರ ತೀರ ಚಿಕ್ಕದಾಗುತ್ತಾ ಹೋಗುತ್ತೆ, ನಿನಗೆ ನೋವಾಗಲ್ವಾ? ನೀನು ನಾನು ಬರ್ದಂಗೆಲ್ಲ ಅಳಿಸಿದ್ರೆ ನಿಂಗೆ ನೋವಾಗಲ್ವಾ ಅಂತ ಕೇಳುತ್ತೆ. ಆಗ ರಬ್ಬರ್ ನಗ್ತಾ ಹೇಳುತ್ತೆ, ಹೌದು ಪೆನ್ಸಿಲ್, ನೀನು ಹೇಳೋದು ನಿಜ, ನನಗೆ ನೋವಾಗುತ್ತೆ ನಿಜ, ಆದರೆ ನನಗೆ ಬೇರೆದವ್ರಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ. ನಾನು ತಪ್ಪು ಮಾಡಿದ್ದನ್ನು ಅಳಿಸಿ ನಿನ್ನ ಬದುಕಿಗೆ ಒಂದು ಹೊಸ ಚಿತ್ರವನ್ನು ಬರೆಯಲು ಕೊಡ್ತೀನಲ್ವಾ, ಅದೇ ನನಗೆ ಖುಷಿ. ಪೆನ್ಸಿಲ್, ನೀನೇನು ಬೇಜಾರು ಮಾಡ್ಕೋಬೇಡ, ನನಗೆ ಅದರಲ್ಲೇ ಸಂತೋಷ ಇರೋದ್ರಿಂದ ನಾನು ಆ ಕೆಲಸನೇ ಮಾಡ್ತೀನಿ. ನನಗೆ ಎಲ್ಲಿ ಸಂತೋಷ ಸಿಗುತ್ತೋ ಆ ಕೆಲಸ ಮಾಡ್ತೀನಿ. ನಾನು ತಪ್ಪುಗಳನ್ನು ಅಳಿಸಿ ಬೇರೆದವರ ಬದುಕಿನಲ್ಲಿ ಬೆಳಕಾಗಕ್ಕೆ ನೋಡ್ತೀನಿ ಅಂತ ಹೇಳ್ತಂತೆ. ಈ ಕತೆ ಕೆಲವರಿಗೆ ತುಂಬ ಚಿಕ್ಕದು, ಈ ಥರ ಯಾರು ಬರೀತಾರೆ ಅನ್ಕೋಬಹುದು. ಇದು ನನ್ನ ಕಲ್ಪನೆಯಲ್ಲಿ ಮೂಡಿ ಬಂದದ್ದು. ವಸ್ತುಗಳು ಜೊತೆಗಿದ್ದಾಗ ಆಗುವ ಸ್ನೇಹ, ಆ ಸ್ನೇಹ ಇನ್ನೊಂದು ಸ್ನೇಹಿತನ ಬದುಕಿನಲ್ಲಿ ಬೆಳಕಾಗಬೇಕು. ನಾನು ಬೆಳೆದಿದ್ರೂ ಪರವಾಗಿಲ್ಲ, ನನ್ನ ಸ್ನೇಹಿತ ಬೆಳಿಬೇಕು ಅಂದುಕೊಳ್ಳುವಂಥ ಎಷ್ಟೋ ಸ್ನೇಹಿತರಿಗೆ ರಬ್ಬರ್ ಅಂತ ಒಂದು ಒಳ್ಳೆಯ ಸ್ನೇಹಿತ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಆ ಸ್ನೇಹಿತನ ಬದುಕಿನಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳಲು ಉಪಯೋಗ ಆಗುವಂತಹ ಸ್ನೇಹ. ನಾನು ಬೆಳೆದಿದ್ರೂ ಪರವಾಗಿಲ್ಲ, ನನ್ನ ಸ್ನೇಹಿತ ಬೆಳಿಬೇಕು ಅನ್ನೋದು. ಈ ಕಥೆಯ ನೀತಿ ಇಷ್ಟೆ. ಸ್ನೇಹ ಅನ್ನೋದು ತ್ಯಾಗವನ್ನು ಅರ್ಥ ಮಾಡಿಕೊಳ್ಳೋದು. ಸಹಾಯ ಮಾಡುವುದರಲ್ಲಿ ನಿಜವಾದ ಸಂತೋಷ ಇದೆ. ಒಂದ್ಸಲಿ ನೀವು ಸಹಾಯ ಮಾಡಿ ನೋಡಿ, ಮೇ ಬಿ ನಿಮಗೂ ಎಲ್ಲಾದರೂ ಸಂತೋಷ ಸಿಗ್ಬೋದು. ಈ ಕತೆ ಹೆಸರು ನಿಮ್ಗೆಲ್ರಿಗೂ ಗೊತ್ತಾಯಿತು ಅನ್ಕೋತೀನಿ. ಕತೆ ಹೆಸರು ಪೆನ್ಸಿಲ್ ಮತ್ತು ರಬ್ಬರ್ನ ಅದ್ಭುತವಾದ ಸ್ನೇಹ. ಧನ್ಯವಾದಗಳು.